ಮಮ್ಮಿ, ನಿಮ್ಮ ತಮ್ಮ ಹನಿಮೂನ್ಕ್ ಹೋದ ಇನ್ನೂ ಬಂದೇ ಇಲ್ಲಲ್ಲ. ಏನು ಸುದ್ದಿನೇ ಇಲ್ಲ. ಹನಿಮೂನ್ಕ್ ಹೋದ ಅಂದು ಏನು ಪಗಲ ಕೂಸೈ ತಗೊಂಡ್ಬರ್ತಾರ ನೋಡ್ ಮತ್ತ. ಅಯ್ಯೋ, ಹಂಗತಿ ಏನು ಆಗಂಗಿಲ್ಲ. ಇವ ಹನಿಮೂನ್ಕ್ ಕರ್ಕೊಂಡು ಹೋದ್ರು ಆಕೆ ಇವ್ನು ಕೂಡ ಚಂದಗೆ ಇರಂಗೇ ಇಲ್ಲ. ಆಕೆಗೆ ಎಂಥ ಶಾಕ್ ಟ್ರೀಟ್ಮೆಂಟ್ ಕೊಡ್ಸೀನಿ. ಅಯ್ಯೋ, ಗಂಡ ಹಂಗತಿ ಅದಾನಂದ್ರೆ ಅವ್ನ ಜೊತೆ ಈಕೆ ಚಂದಗೆ ಇರಾಕೇನ ತಲೆ ಕೆಟ್ಟ ನಡಿ ಅಲ್ಲನ. ಎಲ್ಲರಿಗೂ ಮನಸ್ಸಿನಾಗ ಇರಂಗಿಲ್ಲನ. ಇವ ಹನುಮೂನ್ಕ್ ಕರ್ಕೊಂಡು ಹೋದ್ರೇನು, ಎಲ್ಲಿ ಕರ್ಕೊಂಡು ಹೋದ್ರೇನು, ಮತ್ತೆ ಆಕೆ ಪರಿಸ್ಥಿತಿ ಹೆಂಗೆ. ನಮ್ಮವ್ವ ಅದೇನೇನೋ ಕಸರತ್ತು ಮಾಡಕತ್ತಾಳ, ಅದು ಯಾವುದೂ ಆಗಲ್ಲ. ಮಮ್ಮಿ, ಆ ಕಾವೇರಿ ಮನಸ್ಸಿನಿಂದೆಲ್ಲ ಹೋಗಿ ಅವರಿಬ್ರು ಗಂಡ ಹೆಂಡತಿ ಒಂದಾದ್ರೆ ಮಗು ಆಗಿಬಿಟ್ರ ಕತಿ ಹೆಂಗ? ಮಗುನ ಅಯ್ಯೋ, ಆ ಮಗು ಆಗಕ್ಕೆ ನಾ ಬಿಟ್ರಲ್ಲನ. ಹಂಗೆಡೆ ಒಂದೆಡೆ ಅವರಿಬ್ರು ಒಂದಾದ್ರೂ ಅದನ್ನ ಆ ಕೂಸಿನ ಹೊಟ್ಟೆಗೆ ಚೂಟ್ ಹಾಕಿನ ನಾನು. ನನ್ನ ಮಗಳು ಚಂದಗೆ ಇರಬೇಕು, ನನಗಿರ್ಲಾರ ತಗೊಂಡು ಏನು ಮಾಡೋದು? ಯಾಕ ನನಗೂ ಇದ್ರ ಪಾಲಿಲ್ಲನ? ಅಮ್ಮ ನಿನ್ನ ಹೆಸರಲ್ಲಿ ಒಂದು ಮನಿ ಹಚ್ಚಾಳಲ್ಲ. ಅದೊಂದು ಮನಿ ಹಚ್ಚಿಬಿಟ್ರೆ ಮಾತು ಮುಗಿತೇನ? ಇಷ್ಟು ದೊಡ್ಡ ಆಸ್ತಿ, ಕೋಟಿ ಕೋಟಿ ಗಂಟ್ಲೆ ಬಾಳ್ತತಿ. ನನಗೊಂದು ಮನಿ ಹಚ್ಚಿಬಿಟ್ರೆ ಅದ್ರೊಳಗೆ ನಾನು ತಿನ್ಕೊಂಡು ಇದ್ದು ಬಿಡ್ಬೇಕನ? ಹಂಗೆ ಕೇಳಿದ್ರೆ 3 ಭಾಗ ಆಗ್ಬೇಕು. ಇದ್ರಾಗ ನಂದು ಪಾಲೈತಿ. ನಾನು ಅದಕ್ಕೆ ಆ ಮನಿ ಮಾಡಿಕೊಟ್ರು ಎದಕ್ಕೆ ಹೋಗಿಲ್ಲ. ಅದಕ್ಕೆ ಆ ಮನಿ ಬಾಡಿಗೆ ಕೊಟ್ಟಿನಿ. ಅದಕ್ಕೆ ಈ ಮನೆ ಆಗದೀನಿ ನಾನು. ಮತ್ತು ಅಲ್ಲಿ ಹೋಗ್ಬಿಟ್ರೆ ಇನ್ನೂ ಚಲೋ ಆತಂತಾರ. ಮತ್ತು ನನ್ನ ಮಗನ ಕತಿ ಹೆಂಗೆ, ನಿನ್ನ ಕತಿ ಹೆಂಗೆ? ಆದರೂ ತಲೆ ಅಂದ್ರೆ ತಲೆ. ಒಟ್ಟೆ ಹೆಂಗಾರ ಮಾಡಿ ಕಾವೇರಿನ ಮನಿ ಬಿಡಿಸ್ಲೇಬೇಕು. ಆಕೆ ಹುಚ್ಚಾಗಬೇಕು ಒಂದು, ಇಲ್ಲ ಅಂದ್ರೆ ಮನಿ ಬಿಟ್ಟು ಓಡ್ ಹೋಗ್ಬೇಕು ಒಂದು. ಹಂಗತಿ ಮಾಡ್ತೀನಿ. ಅದೆಲ್ಲ ಬಿಡು ಮಮ್ಮಿ, ನಿನ್ನ ಸೊಸಿಗೆ ಏನಾತ? ಪತ್ತೇನೇ ಇಲ್ಲಲ್ಲ. ಎಷ್ಟು ದಿನ ಆತಿಗೆ ಹೋಗಿ? ನನಗೂ ಅದ ಅನ್ಸಕತ್ತೈತಿ. ಒಂದು ಫೋನ್ ಸತಿಕರ ಮಾಡಿಲ್ಲ. ಎಷ್ಟು ಸೊಕ್ಕಿರ್ಬೇಕು ನೋಡಕಿಗೆ. ಇಲ್ಲಿದ್ದಾಗ ಅತ್ತೇರಂತೆ ಬೆನ್ನು ಹತ್ತಿದ್ಗ ಈಗ ಒಂದೇ ಒಂದು ಫೋನ್ ಹಚ್ಚಿಲ್ಲ ನೋಡಕಿ. ಮಮ್ಮಿ, ಮಗಳ ಸೊಸೆನ ಮಮ್ಮಿ. ಓ, ಮೊನ್ನೆ ಹೋದವ ಇವತ್ತು ಪ್ರತ್ಯಕ್ಷ ಆದಿನ. ಇಡೀ ದಿನ ಎಲ್ಲಿ ಹೋಗಿದ್ದಿ? ಫ್ರೆಂಡ್ಸ್ ಜೊತೆ ಗೋವಾಕ್ ಹೋಗಿದ್ದೆ ನಾನು. ಮಮ್ಮಿ ಹೇಳಿದ್ನಲ್ಲ ನಾನು. ಏಂತಿಲ್ಲಂತೆ ಚೈನಿ ಜೋರ್ ನಡೆದತ್ತಾ ನಿಂದು? ಅಂದಂಗ ನಿನ್ ಹೆಂತಿ ಫೋನ್ ಹಚ್ಚಿದ್ಲನ? ನಮಗಂಕರು ಒಂದೀಟ್ ಫೋನ್ ಹಚ್ಚಿಲ್ಲ ನೋಡು. ನನಗೆ ಬ್ಯಾಡ್ ಬಿಡು. ಮಮ್ಮಿಗಾರ ಒಂದೀಟ್ ಫೋನ್ ಹಚ್ಬೇಕಿಲ್ಲ ನಿನ್ ಹೆಂತಿ. ಎಷ್ಟು ಸೊಕ್ಕೈತಿ ನೋಡಕಿಗೆ. ಕಟ್ಕೊಂಡು ಗಂಡರ ನೆನಪದಾನಿಲ್ಲ. ನನಗ ಒಂದು ಫೋನ್ ಹಚ್ಚಿಲ್ಲಕಿ. ನಾ ಫೋನ್ ಹಚ್ಚಿದ್ರು ಸ್ವಿಚ್ ಆಫ್ ಅಂತ ಬರ್ತೈತಿ ಫೋನ್. ಏನಾಗೈತೆ ಆಕಿಗೆ? ಹೋಗ್ಯಾರ ಕರ್ಕೊಂಬಾರ. 2 ದಿನ ಅಂತ ಬಿಡೋದಕ್ಕಿನ. ಹೋಗ ಮಮ್ಮಿ, ಆಕಿನ ಎಲ್ಲಿ ಕರ್ಕೊಂಬರೋದು? ಆಕೆ ಆಗ್ಲಿ ಹೋಗ್ಯಾಳಲ್ಲ, ಅವ್ರ ದೊಡ್ಡವನ ಬಂದು ಬಿಟ್ಟು ಹೋಗಳಕ. ಏನು ನನಗೆ ಮಾಡಕ್ಕೆ ಕೆಲಸ ಇಲ್ಲನ? ಆ ಹಳ್ಳಿಗೆ ಆ ಕೊಂಪಿಗೆ ಯಾರು ಹೋಗ್ಯಾರ? ನಾನಕ್ರು ಹೋಗಲ್ಲ. ನಿನ್ನ ಸೊಸಿ ಬೇಕಾತಂದ್ರೆ ನೀವು ಹೋಗಿ ಕರ್ಕೊಂಡು ಬಾ. ಮಮ್ಮಿ, ನನಗೊಂದು 25 ಲಕ್ಷ ರೂಪಾಯಿ ಬೇಕಾಗಿದ್ದು. 25 ಲಕ್ಷನಾ? ಇದೇನ್ಲಿ ನವಿ, 25 ರೂಪಾಯಿ ಕೇಳ್ದಂಗೆ ಮಾಡ್ತೀಯಲ್ಲ. 25 ಲಕ್ಷ ಅಷ್ಟೇ ಕೊಡ್ಬೇಕು ನಿನಗೆ? ನಮ್ಮ ಫ್ರೆಂಡ್ಸ್ ಬಿಸ್ನೆಸ್ ಮಾಡಕತ್ತಾರ, ಅದ್ರಾಗ ನಾನು ಪಾರ್ಟ್ನರ್ ಆಗೋಣ ಅಂತ ಹೇಳಿ ಅದಕ್ಕೆ ನಾನು 25 ಲಕ್ಷ ರೂಪಾಯಿ ಹಾಕ್ಬೇಕಂತ ಹೇಳಿ ಅನ್ಕೊಂಡಿನಿ. ಅದಕ್ಕೆ ಈಗ 25 ಲಕ್ಷ ರೂಪಾಯಿ ಬೇಕು. ಎಲ್ಲಿ ತತ್ತರ್ಲೆಪ್ಪ? 25 ರೂಪಾಯಿ ಇರಂಗಿಲ್ಲ ನನ್ನ ಕಡೆ. ಏನು ಬಾಯನ್ ಹಲ್ಲು ಮುರ್ಕೊಂಡು ಮುರ್ಕೊಡ್ಲೆ ನಿನಗೆ? ಇಲ್ಲ, ನನ್ನ ಹತ್ರ ರೊಕ್ಕ ಅಷ್ಟು. ಮಮ್ಮಿ, ಬರೀ ರೊಕ್ಕ ಇಲ್ಲ ಅಂತಿ. ನಾನು ಬೆಳೆಯೋದು ನಿನಗೆ ಇಷ್ಟ ಆಗಂಗಿಲ್ಲನ? ನೋಡು, ನಾ ದುಡ್ದಿದ್ರಾಗ ಜೀವನ ಮಾಡಕ್ಕೆ ಆಗಂಗಿಲ್ಲ. ಅದು ಒಂದ ರೊಕ್ಕ ಸಾಕಾಗಂಗಿಲ್ಲ. ನಾನು ಬೆಳೆಯೋಕ್ಕೂ ಆಗಂಗಿಲ್ಲ. ಲೈಫ್ ಲಾಂಗ್ ಇಲ್ಲೇ ಮಾವರ ಮನೆಯಾಗನ ಅವ್ರದ್ದು ಬೆಳವಣಿಗೆ ನೋಡ್ಕೋತ ಹಿಂಗೆ ಹೋಗ್ಬಿಡಣ. ನಮ್ಮದೇ ಆದಂಥ ಒಂದು ಇದನ್ನ ಕಟ್ಕೊಳೋದು ಬೇಡನ? ನನಗೆ ಅದೇನು ಗೊತ್ತಿಲ್ಲ ಮಮ್ಮಿ. 25 ಲಕ್ಷ ರೂಪಾಯಿ ಬೇಕಂದ್ರೆ ಬೇಕು. ಎಲ್ಲಿ ತರ್ಲಿ ನಾನು? ಮಮ್ಮಿ, ಅದು ಈಗೇನು ಮನೆಗೆ ಯಾರೂ ಇಲ್ಲ. ಅಜ್ಜಿ ಕೇಳ್ಬಿಡಲ್ಲ. ಅಮ್ಮ ಕೊಟ್ಟ ಬಿಡ್ತಾಳೆ ನಿನಗೆ. ಕೇಳಿದ ತಕ್ಷಣ ತಗೋರಿ ಅಂತೆ. ಅಕ್ಕ, ನೀ ಸುಮ್ಮಿರು. ನನಗೆ ಕಂಡ್ರೆ ನಿನಗೂ ಹೊಟ್ಟೆ ಕಿಚ್ಚು. ಮತ್ತೆ ನಾ ಮುಂದೆ ಹೋದ್ರ ಅಂತ. ನನಗೆ ಹೊಟ್ಟೆ ಕಿಚ್ಚು? ನಾ ಇದ್ದಿದ್ದು ಹಕೀಕತ್ ಹೇಳಿದೆ. ಏನು ಮಮ್ಮಿ, ಈಗೇನು ಕೊಡಿಸ್ತೀವ ಏನಿಲ್ವ? ಏನು ಮಾಡ್ತಾಳನಪ್ಪ, ಕೊಡ್ಬೇಕಲ್ಲ ಆಕಿ. ಕೇಳ್ಯಾರ ನೋಡು, ಎಲ್ಲ ನೀನೇ ಮಾತಾಡ್ತೀಯನ? ಅಜ್ಜಿನ ಬಂದು ನೋಡಿ, ನೀನೇ ಕೇಳು. ಹಾಯ್, ಆರಾಮ ಅಜ್ಜಿ? ನನ್ನ ಆರಾಮ ಬಗ್ಗೆ ಕೇಳಕತ್ತಿಯಲ್ಲ. ಇಟ್ಟು ದಿನ ಎಲ್ಲಿ ಹೋಗಿದ್ದಿ ನೀನು? ಫ್ರೆಂಡ್ಸ್ ಎಲ್ಲ ಗೋವಾಕ್ ಹೋಗಿದ್ರು, ಅವ್ರ ಜೊತೆ ಹೋಗಿದ್ನ ಅಮ್ಮ. ಹೆಂತಿನ ಇನ್ನೊಬ್ರು ಮನೆ ಬಿಟ್ಟು ನೀ ಚೈನಿ ಅಡ್ಡಾಡ. ಹೆಂತಿನ ಹೋಗಿ ಕರ್ಕೊಂಬರ್ಬೇಕಿಲ್ಲ? ಒಂದು ಸ್ವಲ್ಪ ಐತೆ ನಿನಗೆ. ತವ್ರ ಮನೆಗೆ ಎಷ್ಟು ದಿನ ಬಿಡ್ತಾರೆ ಹೆಂಡ್ರನ್ನ? ಏನ ಸುಕನ್ಯಾ, ನಿನಗರ ಗೊತ್ತಾಗಂಗಿಲ್ಲನ? ಹೋಗಿ ಸಸಿನ ಕರ್ಕೊಂಬ ಅಂತ ಹೇಳಕ್ ಬರಲ್ಲನ? ಆಕೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಕುಂತಾಳ. ನಾವು ಹೋಗಿ ಕರ್ಕೊಂಬರೋದನ? ಅವ್ರು ದೊಡ್ಡವ್ ಕರ್ಕೊಂಬರ್ಲ ಅಲ್ಲನ? ಅಂತ ಕೊಂಪಿಗೆ ನಾ ಎಲ್ಲಿ ಹೋಲಿವ? ಇವನು ಹೋಗಂದ್ರೆ ಇವನು ಅಲ್ಲಿ ಅಂತಾನ. ಅಜ್ಜಿ ಬರ್ತಾ ತಗೋ, ನಾ ಎಲ್ಲ ಬಾ ಅಂತ ಹೇಳ್ತೀನಂತ. ಅಜ್ಜಿ ಅದು ಏನಪ್ಪ ಅದು ಇದು? ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಬಿಸ್ನೆಸ್ ಮಾಡಕತ್ತಾರ. ಅದ್ರೊಳಗೆ ನಾನು ಇನ್ವೆಸ್ಟ್ ಮಾಡ್ಬೇಕಂತ ಮಾಡೀನಿ. ಅದಕ್ಕೆ ನನಗೊಂದು 25 ಲಕ್ಷ ರೂಪಾಯಿ ಬೇಕಿತ್ತು. ನೀವೇನು ನನಗೇನು ಹಾಗೆ ಕೊಡೋದೇನು ಬೇಡ. ಅದು ನಾನು ಅದನ್ನ ದುಡ್ಡು ಹೊಳ್ಳಿ ವಾಪಸ್ ಕೊಡ್ತೀನಿ ನಿಮಗೆ. ನೀನು ನೌಕರಿ ಮಾಡಕತ್ತಿದ್ದಾಗಿಂದನು 1 ರೂಪಾಯಿ ನಿಮ್ಮ ಮಮ್ಮಿ ಕೈಗೂ ಕೊಟ್ಟಿಲ್ಲ. ನಮ್ಮ ಕೈಗೂ ಕೊಟ್ಟಿಲ್ಲ. ಮತ್ತು ನಿನ್ನ ಹತ್ರ ರೊಕ್ಕಿಲ್ಲನ? ಅವನ್ನ ಕೊಡು. ಅವು ಅಲ್ಲೇ ಇಲ್ಲೇ ಶೇರ್ ಮಾರ್ಕೆಟ್ನಾಗ ಹಾಕೀನಿ ನಾನು. ನನ್ನ ಹತ್ರ ಅಷ್ಟೊಂದು ದುಡ್ಡಿಲ್ಲ. ಅಂದ್ರೆ ಈಗ ನಾನು ಹಾಕಕತ್ತಿದ್ದ 50 ಲಕ್ಷ 25 ಲಕ್ಷ ರೂಪಾಯಿ ಅಷ್ಟು ಸಜ್ಜಾಗ್ಯವು. ಇನ್ನು 25 ಲಕ್ಷ ರೂಪಾಯಿ ಬೇಕಾಗ್ಯವು. ಮಾಮ ಹೇಳಿ ಒಂದು 25 ಲಕ್ಷ ರೂಪಾಯಿ ಇಷ್ಟು ಕೊಡ್ಸಲ್ಲ. ಇಲ್ಲಾಂದ್ರೆ ನಿನ್ನ ಅಕೌಂಟ್ನಾಗ ತೆಗೆದು ಕೊಡು, ನಾನು ನಿನಗೆ ಮತ್ತೆ ಕೊಡ್ತೀನಂತ. ಎಲ್ಲಿದಪ್ಪ ನನ್ನ ಹತ್ರ? ಎಲ್ಲಿ ರೊಕ್ಕ ಬಂದಿ? ನಿಮ್ಮ ಮಾಮನ ಹತ್ರನೂ ಎಲ್ಲಿ ಇಲ್ಲ. ಎಲ್ಲ ಹಿರೇತನ ನನ್ನ ಸೊಸಿ ಕೈಯಾಗ ಕೊಟ್ಟಿನಿ.
ಇನ್ನು ಬ್ಯಾಂಕಿನ ವ್ಯವಹಾರನೂ ಎಲ್ಲ ಆಕಿಗೆ ಬಿಟ್ಟಿನಿ ನಾನು. ನನ್ನ ಹತ್ರ 1 ರೂಪಾಯಿ ಇಲ್ಲ. ನಾ ಈಗ ಹಿರೇತನ ಎಲ್ಲ ಬಿಟ್ಟಿನಿ. ನನ್ನ ಸೊಸಿನ ಎಲ್ಲ ಈಗ ಹಿರೇತನ ಮಾಡೋದು. ಅವ್ವ ನೀ ಏನ್ ಹೇಳಕತ್ತಿ ಅಂದ್ರ ನಿನ್ ಸೊಸಿ ಮುಂದೆ ಅಂಗ್ಲಾಚಿ ಬೇಡ್ಬೇಕನ ನನ್ನ ಮಗ ರೊಕ್ಕ ಕೊಡ್ರಿ ಅಂತೇಳಿ. ಬೇಕಾತಂದ್ರ ಕೇಳ್ಬೇಕವ. ಆಕಿ ಏನು ಹೊರಗನೆಕ್ಕೆಲ್ಲ ಸೋದರ ಮಾವನ ಹೆಂಡತಿ. ಎಂತ ಪರಿಸ್ಥಿತಿ ಅಲ್ಲ. ಹೋಗಿ ಹೋಗಿ ಆಕಿ ತಿರ್ಬೋಕಿ ಕಡೆ ಕೈ ಡೊಗ್ಗಿ ನನ್ನ ಮಗ ರೊಕ್ಕ ಇಸ್ಕೋಬೇಕನ. ಒಂದಿಟ ನಾಲ್ಗಿನ ಬಿಗತ್ತಿಗೆ ಹಿಡಿದು ಮಾತಾಡ. ಏನ ನನ್ನ ಸೊಸಿಗೆ ತಿರ್ಬೋಕಿ ಗಿರ್ಬೋಕಿ ಅಂತಿ ಯಾಕ? ನಾನು ನಿನಗೆ ಎಷ್ಟು ಸಲ ಹೇಳೀನಿ ಚಂದ ಮಾತಾಡಕಲಿ ಅಂತೇಳಿ. ಮಮ್ಮಿ ಹಂಗೆಲ್ಲ ಮಾತಾಡ್ಬಾರ್ದು, ಇನ್ನೊಬ್ರ ಬಗ್ಗೆ ಅಷ್ಟು ಕೀಳಾಗಿ ಮಾತಾಡ್ಬಾರ್ದು ಮಮ್ಮಿ. ಆ ಕಾವೇರಿ ಎಲ್ಲ ಮಾತಾಡ್ತಾನ. ಈಗ ನೋಡು ರೊಕ್ಕ ಇಸ್ಕೋಬೇಕಾಗೈತಿ. ಎಷ್ಟು ನೈನ್ಸ್ ಮಾಡಕತ್ತಾನ. ಹೆತ್ತ ತಾಯಿನ ಬೈಯಕತ್ತಾನ. ಈಗ ಕಾರ್ಯವಾಸಿ ಕತ್ತೆ ಕಾಲ. ಅಬ್ಬಾ ಇದ್ರೆ ನಿನ್ನಂಗ ಇರ್ಬೇಕು. ಮತ್ತೆ ನೆಕ್ಸ್ಟ್ ವೀಕ್ ಹಣ್ಮನ್ಗೆ ಹೋಗೋಣ ಕಾವೇರಿ. ಅಯ್ಯೋ ಸುಮ್ಮನೆ ಇರ್ರಿ, ಮನೆಗೆ ಬಂದೀವಿ ನಾವು. ಯಾರು ಕೇಳಿಸ್ಕೊಂಡ್ರಿ ಏನು ಅನ್ನಕ್ಕಿಲ್ಲ. ಮಮ್ಮಿ ಓ ಸತೀಶ ಬಂದ್ರೇನಪ್ಪ? ಇನ್ನೊಂದು 2 ದಿನ ಇದ್ದು ಬರ್ಬೇಕಿಲ್ಲ ಕಾವೇರಿ? ಇನ್ನೊಂದು 2 ದಿನ ಇದ್ದು ಬರ್ಬೇಕಿಲ್ಲ ಸತೀಶ? ನಾ ಎಲ್ಲ ಇನ್ನೊಂದು 2 ದಿನ ಇರೋಣ ಅಂತ ಅಂದೆ. ಆದ್ರೆ ನಿನ್ನ ಸೊಸಿ ಮುದ್ದೆ ಕೇಳಬೇಕಲ್ಲ. ಇಲ್ಲ ಬರ್ರಿ ಹೋಗೋಣ, ಮತ್ತು ಅಲ್ಲಿ ಹಾಸ್ಪಿಟ್ಲ್ ಕತೆ ಏನೋ ಎತ್ತ ಅಂತೇಳಿ ಅನ್ನಕತ್ಲು ಕರ್ಕೊಂಬಂದ್ಬಿಟ್ಲವ ನನಗೆ. ನೋಡು ನನ್ನ ಸೊಸಿ ಎಷ್ಟು ತಿಳುವಳಿಕೆ ಇದ್ದಾಕಿದಾಳ. ಅತ್ತಿ ಬರೇ ಫೋನ್ ಬರಾಕತ್ತಿದ್ವಾ. ಮತ್ತು ಇವ್ರಿಲ್ಲ ಇಲ್ಲಿ ಇಲ್ಲ ಅಂದ್ರೆ ಹಾಸ್ಪಿಟ್ಲಾಗೆಲ್ಲ ಎಷ್ಟು ಕಷ್ಟ ಆಗುತ್ತಲ್ಲ. ಅದಕ್ಕೆ ನಡ್ರಿ ಹೋಗೋಣ ಅಂತ ಕರ್ಕೊಂಬಂದೆ. ಇದೇನು ಬಿ ನೀ ಜಗಳ ಮಾಡ್ಕೊಂಡ್ಬರ್ತಾರ ಅವ್ನ ಮಕ್ಕ ಅತ್ತಾಗ ಈಕಿ ಮಕ್ಕ ಇತ್ತಾಗ ಅಂತಂದು ಇಬ್ರು ಹಲ್ ಕಿರ್ಕೊಂಡು ಬರ್ತಾ ಇದಾರ. ನಿಮ್ಮನ್ನ ಜ್ವರ ಆದಂಗೆ ಐತಾ? ನಿಮ್ಮಮ್ಮ ಅದಳ ಅದಕ್ಕೆ ಹಲ್ ಕಿರ್ಕೊಂಡು ಮಾತಾಡಕತ್ತಾರ. ಅವ್ರಿಬ್ರು ಎಂದೂ ಒಂದು ಆಗಕ್ಕೆ ಸಾಧ್ಯನೇ ಇಲ್ಲ. ಬೇಕಂತ ನಾಟಕ ಆಡ್ತಾರ ಅವ್ರು. ನನಗೆ ಯಾಕೋ ಹಂಗತಿ ಅನ್ಸೋಲ್ ಬಿಡವ. ಏನವ ಎಲ್ಲ ಆರಾಮ್ ಹೋಗಿ ಆರಾಮ್ ಬಂದ್ರಲ್ಲ? ಮತ್ತೆ ಆರಾಮ್ ಹೋಗಿ ಆರಾಮ್ ಬಂದೀವ್ರಿ. ನನ್ನ ಮೊಮ್ಮಗು ಯಾವಾಗ ಕೊಡ್ತೀಯ ಅತ್ತಿ? ಗೊತ್ತಾತು. ಆದಷ್ಟು ಹೋಗು. ನನ್ನ ಕೈಯ ಮೊಮ್ಮಗಳನ್ನ ಕೊಡ್ತಾ. ನನ್ನ ಸೊಸಿ ಮೊಮ್ಮಗಳನ್ನ ಕೊಡ್ತಾ ಸಾಕವಯ್ಯವ. ಮಮ್ಮಿ ಬಾಯಿ ಇಟ್ಟು ಮಾತಾಡಕತ್ತಾರ. ಏನೋ ಕಚ್ಚ ಮಾತಾಡಕತ್ತಾರ. ಏನಾಯ್ತೋ ಏನು? ರೆಸ್ಟ್ ಮಾಡ್ಬೋರಿ ನೀವು. ಅದು ಅಮ್ಮ ಹೇಳಪ್ಪ. ಅಲ್ಲ ಕಾವೇರಿ ಮಾಮಿ ಬಂದುಬಿಟ್ರಲ್ಲ, ಮತ್ತು ನನಗೆ ಒಂದು ಸ್ವಲ್ಪ ಅದು ದುಡ್ಡಿಂದ ಅರೇಂಜ್ ಮಾಡಿಕೊಟ್ಬಿಟ್ರೆ ಅಂದ್ರೆ ಬರೋಬ್ಬರಿ ಆಗ್ತಿತ್ತು. ನಂಗೆ ಅರ್ಜೆಂಟ್ ಬೇಕಾಗ್ಯವು. ಎದಕ್ಕೆ ಬೇಕು ದುಡ್ಡು? ಏನೋ ಫ್ರೆಂಡ್ಸ್ ಜೊತೆ ಸೇರಿ ಬಿಸ್ನೆಸ್ ಮಾಡಕತ್ತಾನಂತ. ಅದಕ್ಕೆ ಒಂದು 25 ಲಕ್ಷ ರೂಪಾಯಿ ಬೇಕು ಅಂತ ಅನ್ನಕತ್ತಾನ. ಒಂದಿಷ್ಟು ಸಜೂರಿ ಮಾಡ್ಕೊಂಡಾನಂತ. ಇನ್ನು 25 ಲಕ್ಷ ಕಡಿಮೆ ಬಿದ್ದಾವ ಅಂತ ಹೇಳಿದ. ಅದಕ್ಕೆ ಕಾವೇರಿ ಬರ್ಲಿಪ್ಪ ಎಲ್ಲ ಆಕಿನ ಮಾಡ್ಕೊಂಡು ಹೋಗ್ಕಳ, ಎಲ್ಲ ಆಕಿ ಕೈಯಾಗ ಹೆರಿತನ ಐತೆ ಅಂತ ಹೇಳಿದೆ. ಕಾವೇರಿ ಮಾಮಿ ನನಗೊಂದು 25 ಲಕ್ಷ ರೂಪಾಯಿ ಬೇಕಾಗಿದ್ದು ಕೊಡ್ತೀರಿ ಮಾಮ? ಮತ್ತು ಮಾಮಿಗೆ ಹೇಳಿದ್ರಲ್ಲ ಕಾವೇರಿ ಒಂದು 25 ಲಕ್ಷ ರೂಪಾಯಿ ಚೆಕ್ ಬರೆದು ಕೊಟ್ಬಿಡು. ತಡ್ರಿ, ಹಂಗ ಅವ್ರು ಹೇಳಿದ ತಕ್ಷಣ ಚೆಕ್ ಬರೋದು ಕೊಡಕ್ಕಾಗತ್ತನ? ತಡ್ರಿ, ಅದು ಏನು ಬಿಸ್ನೆಸ್ ಎತ್ತ ಅದನ್ನ ತಿಳ್ಕೊಬೇಕಿಲ್ಲ ನಾವು. ಹಂಗೆ ಕೊಟ್ಬಿಟ್ರೆ? ಅಲ್ಲ ಮಾಮಿ, ನಾನು ಹೊಳ್ಳಿ ರೊಕ್ಕ ನಿಮಗೆ ಕೊಟ್ಬಿಡ್ತೀನಿ. ಆಯ್ತು, ನೀವು ಕೊಡ್ತೀರಿ ಇಲ್ಲ ಅಂತಲ್ಲ. ಆದ್ರೆ ಅದು ಏನು ಎತ್ತ ಮತ್ತು ನೀವು ಹಾಕಿದ್ದ ದುಡ್ಡು ಹೊಳ ಬರ್ತೈತೋ ಇಲ್ಲೋ ಅಲ್ಲ, ಅದು ಏನಂತೇಳಿ ನಮಗೆ ಗೊತ್ತಾಗಬೇಕಲ್ಲ. ಹಂಗೆ ಸಡನ್ನಾಗಿ ಕೊಟ್ಬಿಟ್ರೆ ಅದೇ ಒಂದು ಸ್ವಲ್ಪ ತಡ್ರಿ. ಹಾಗೆ ಕೊಟ್ಬಿಡಂದ್ರೆ ಕೊಟ್ಬಿಡಕ್ಕಾಗಲ್ಲ. ಅದು ಏನು ಎತ್ತ ವಿಚಾರ ಮಾಡ್ಬೇಕಲ್ಲ. 1-2 ದಿನ ತಡ್ರಿ, ನೋಡೋಣ ಅದು ಏನು ಎತ್ತ ಅಂತೇಳಿ ಹಿಂದೆಗಡೆ ಕೊಡೋಣ ಅಂತ. ಬಂದ್ಬಿಡ್ಲಿಕ್ಕೆ ಏನು ಇವ್ರ ಅಪ್ಪನ ಮನೆಗಿಂದ ತಂದು ಕೊಟ್ಟಾರಂಗೆ ಮಾತಾಡ್ತಾಳ. ಏನು ಮುಕ್ಳಿ ಗೊತ್ತೈತ್ಲೆ ನಿನಗ? ನನ್ನ ಮಗಗ ರೊಕ್ಕ ಕೊಡಕ್ಕೆ ಒಲ್ಲೆ ಅಂತೇನ? ಹಂಗ ಕಾಯಿ ಗಿರೇತನ ಕೊಟ್ರ ಕಚೇರಿ ತುಂಬ ಮಾಡಿತ್ತಂತದು ಕೇಸಿಗಿನ. ನೀನು ಹಂತಕಿನ ಏನು ಗೊತ್ತೈತಿ ನಿನಗ? ನನ್ನ ಮಗ ರೊಕ್ಕ ಕೊಡಕ್ಕೆ ಇಷ್ಟೆಲ್ಲ ವಿಚಾರ ಮಾಡ್ತಿ ನೋಡ್ಲಾ ಸತೀಶ. ನಿನ್ನ ಏನು ಹೆಂಗೆ ಮಾತಾಡ್ತಾಳ? ಸುಮ್ಮನೆ ನಿಂತಿಯಲ್ಲ ನೀನು. ಯಾಕ ಈಗ ಏನು ಗೊತ್ತೈತಿ? ಹಿಂಗತಿ ಮಾತಾಡ್ತಾಳ ಈಕಿ. ಅಂಟಿ ರಿಸೀಟ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಯಾಕಂದ್ರೆ ಎದಕ್ಕೆ ಏನು ಎತ್ತ ಕೇಳ್ಬೇಕಲ್ಲ. ಹಂಗೆ ಕೊಡಕ್ಕಾಗತ್ತಾ? ಮತ್ತೆ ಕೊಟ್ಟಿದ್ದು ದುಡ್ಡು ಹೊಳೆ ಬರ್ಬೇಕಲ್ಲ. ಯಾಕ ನನ್ನ ಮಗ ಈ ಮನೆಯಿಂದ ತಿನ್ನಕ್ಕೆ ಅಧಿಕಾರ ಇಲ್ಲನ? ಹೊಳೆ ಕೊಟ್ಟಿದ್ದು ರೊಕ್ಕ ಕೊಡ್ಬೇಕನ? ಹೌದ್ರಿ, ಮತ್ತೆ ಕೊಡ್ಲೇಬೇಕಲ್ಲ. ಯಾಕಂದ್ರೆ ಇದು ಅಂದ್ರೆ ಸಂಬಂಧಗಳನ್ನ ಬೇರೆ, ಇಂಥ ವ್ಯವಹಾರಕ್ಕೆ ಕೊಟ್ಟಿದ್ದು ರೊಕ್ಕನ ಬೇರೆ, ಸಂಬಂಧನ ಬೇರೆ ಆಗತ್ತೆ. ನೋಡಿ ಅವ್ವ ಹೆಂಗೆ ಮಾತಾಡ್ತಾಳ. ಯವ್ವ ಈ ಮನ್ಯಾಗ ನಮ್ದು ಏನೇನು ಇಲ್ಲ. ನನ್ನ ಸಸಿ ಹೇಳಿದ್ರಾಗ ಏನೂ ತಪ್ಪಿಲ್ಲ. ಏನೋ ತರ್ಕೊಂಡಿಟ್ಟು ಅದೇನು ಬಿಸ್ನೆಸ್ ಮಾಡ್ತೀರಿ, ಅದೇನು ಎತ್ತ ಅನ್ನೋದು ಫುಲ್ ಡೀಟೇಲ್ಸ್ ಹೇಳ್ರಿ. ಆಮೇಲೆ ದುಡ್ಡು ಟ್ರಾನ್ಸ್ಫರ್ ಮಾಡಕ್ಕೆ ಬರುತ್ತೆ. ನಿಮ್ಗೆ ಏನು ಗೊತ್ತಾಗುತ್ತೆ ಅಂತೇಳಿ ನಾನು ಎಲ್ಲ ಹೇಳಬೇಕು? ನಿಮ್ಗೆ ಗೊತ್ತಾಗುತ್ತೆ ನಾ ಏನು ಮಾಡಕತ್ತೀನಿ ಏನು ಬಿಟ್ಟೇನೆ ಅಂತೇಳಿ? ನಿಮ್ಗೆ ಏನು ಗೊತ್ತಾಗುತ್ತೆ? ಅನ್ಎಜುಕೇಟೆಡ್ ಇದ್ದೀರಿ ನೀವು. ನಾವೇ ಕಾವೇರಿ ಬಗ್ಗೆ ಹಂಗತಿ ಮಾತಾಡಕ್ಕೆ ಹೋಗಬೇಡ. ಯಾಕೆ ಮಾತಾಡಬಾರ್ದು ಮಾಮ? ಏನು ಗೊತ್ತೈತಿ ಮಾಮಿಗೆ? ಸರಿಯಾಗಿ ಮಾತಾಡಕಲ್ಲಿ ನೀನು. ಆತ ಈ ಮನ್ಯಾಗ ನಮ್ದು ಏನೇನು ಇಲ್ಲ. ಎಲ್ಲ ಮುಗೀತ. ಎಲ್ಲ ಈಗ ಹೇಳ್ದಂಗೆ ಕೇಳ್ಬೇಕು. ಇನ್ಮೇಗಿದ್ದ ಊಟ ಮಾಡ್ಬೇಕಾದ್ರೆ ಕಾವೇರಿ ಊಟ ಮಾಡ್ಬೇಕಮ್ಮ. ಒಂದ ರೊಟ್ಟಿ ತಿನ್ನಂದ್ರೆ ಕಾವೇರಿ ಒಂದ ರೊಟ್ಟಿ ತಿನ್ನಂತ ಹೇಳ್ತಾಳೆ. ಇನ್ಮೇಗಿದ್ದ ಒಂದ ರೊಟ್ಟಿ ತಿನ್ಬೇಕು. ಹೌದೌದಿಲ್ಲ? ಮುಗೀತ್ ಕತಿ. ನೋಡ್ ಮಮ್ಮಿ, ನಾ ಹೇಳ್ತೀನಿ, ನನಗೆ ಈ ಮನ್ಯಾಗ ಆಸ್ತಿ ಭಾಗ ಕೊಡ್ರಿ. ಆಟ ಏನು ಭಾಗ ಕೊಡೋದು? ಎಲ್ಲ ಕೊಡೋದೆಲ್ಲ ಕೊಟ್ಟು ಮುಗಿಸಿನಿ ನಿನಗೆ. ಇನ್ನೇನು ಕೊಡ್ಬೇಕು ನಿನಗೆ? ಅಲ್ಲೂ ಎನೀಶ್ ಉದುರಿಸ್ತೀನಿ ನಿನಗಂತೇಳಿ. ಕೋಟಿ ಬೆಲೆ ಬಾಳೋದು. ಬೆಂಗಳೂರಾಗ ಒಂದು ಮನೆ ಕಟ್ಟಿಸ್ಕೊಟ್ಟಿನಿ. ನಿನ್ನ ಮಗಳ ಲಗ್ನ ಮಾಡೀನಿ, ನಿನ್ನ ಮಗನ ಲಗ್ನ ಮಾಡೀನಿ. ನಿನಗೆ ಮೈ ತುಂಬ ಒಡವೆ ಮಾಡಿಸಾಕಿನಿ. ಕೊಡೋದೆಲ್ಲ ಕೊಟ್ಬಿಟ್ಟಿದ್ದೀನಿ. ನಿನ್ನ ಮಗನ ಎಜುಕೇಷನು, ನಿನ್ನ ಮಗಳ ಎಜುಕೇಷನು ಎಲ್ಲ ಮಾಡಿಸೈತಿ. ಇನ್ನೂ ಏನು ಮಾಡ್ಬೇಕು? ಇನ್ನೂ ಹೌದಪ್ಪ, ನಿನ್ನ ಹಿಂದೆ ಮುಂದೆ ನೋಡಿಲ್ಲ, ನಿನಗೇನು ಸಹಾಯ ಮಾಡಿಲ್ಲ, ತವ್ರ ಮನೆಯಿಂದ ಈಗ ಏನು ಕಂಡಿಲ್ಲ ಅಂದ್ರೆ ಮಾತು ಎಲ್ಲ ಮಾಡಿನೂ ಮತ್ತೆ ಪಾಲ್ಕೆ ಆತಿ ಅಂದ್ರೆ ಎಂಥದಿದು? ಆಯ್ತು, ನೀ ಕೊಡ್ಲಿಕ್ಕಂದ್ರೆ ನಾ ಕೋಟಿ ಹಾಕಿನಿ.
ಆಯ್ತು ಹಾಕ. ನಿಮ್ಮ ಅಪ್ಪಾಜಿ ವಿಲ್ ಬರ್ಸಿಟ್ಟಾರ. ಅವ್ರಿಗೆ ಇಂಥದೆಲ್ಲ ಬರ್ತದಂತ ಗೊತ್ತಿತ್ತು ಏನೋ, ಇಂಥ ಸಮಯ ಸಂದರ್ಭ ಬರ್ತದಂತ ಗೊತ್ತಿತ್ತು ಏನೋ, ಅವರು ಇರು ಕಲೆನ ವಿಲ್ ಮಾಡಿಸಿಟ್ಟಾರ. ಯಾರ್ಯಾರಿಗೆ ಏನೇನು ಕೊಡ್ಬೇಕು, ಎಷ್ಟೆಷ್ಟು ಕೊಡ್ಬೇಕು, ಏನು ಎತ್ತೆಲ್ಲ ವಿಲ್ ಬರ್ದಿಟ್ಟಾರ. ಆಯ್ತಾ? ಭಾಳ ಹರಡಕ್ಕೆ ಹೋಗ್ಬೇಡ ಸುಕನ್ಯಾ. ಹೆಣ್ಮಗಳಾಗಿ ಹೆಣ್ಮಗಳ ಥರನ ಇರು. ಈಗ ಬಂದಿರಿ, ಹೋಗ್ರಿ ರೆಸ್ಟ್ ಮಾಡ್ಬೋರಿ. ಇಷ್ಟು ಮಾತಾಡಕಲ್ತಾಳೆ ಈಕಿ ಕಾವೇರಿ. ಈಕಿನ ಹಂಗೆ ಬಿಡಬಾರ್ದು. ಈಕಿನ ಏನಾರ ಮಾಡಿ, ಈಕಿನ ಏನಾರ ಮಾಡಲೇಬೇಕು. ನಿನ್ನ ಕೈಲಿ ಏನೋ ಹಂಗಿಲ್ಲ, ಹಲ್ಲು ಕಟ್ಬಿಡ್ಸ್ಕೊಂತ ಏನಾರ ಮಾಡೋಕೆ ಏನು ಮಾಡೋಕ್ಕಾಗಲ್ಲ. ನೀಟಾಗಿ ಹೇಳ್ಕೊಂಡು ಸಿಟ್ಟು ಮಾಡ್ಕೊಂಡು ಇಲ್ಲೇ ಇರೋದಾಗತ್ತೆ.